ಇದು ಪೇಷಂಟ್ ಅಕ್ಷಯ್ ಅಂತ ಹೇಳಿ ಅವರು ಮೊನ್ನೆ ದಿನ ತಲೆ ಮೇಲೆ ಮರ ಬಿತ್ತು ಅಂತ ಹೇಳಿ ತಲೆಗೆ ಏಟಾಗಿದೆ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. CT ಸ್ಕ್ಯಾನ್ ಎಲ್ಲ ನೋಡಿದ್ರಲ್ಲಿ ಮಿದುಳಿಗೆ ತುಂಬಾ ತೀವ್ರವಾಗಿ ಪೆಟ್ಟು ಬಿದ್ದಿತ್ತು, ತಲೆಬುರುಡೆನಲ್ಲಿ ತುಂಬಾ ಫ್ರಾಕ್ಚರ್ಗಳಾಗಿದ್ವು. ಸೊ ಹಾಗಾಗಿ ಎಮರ್ಜೆನ್ಸಿ ಆಗಿ ಅವ್ರಿಗೆ ನಾವು ಸರ್ಜರಿ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಮೊನ್ನೆ ಎಮರ್ಜೆನ್ಸಿ ಸರ್ಜರಿ ಮಾಡಿದೀವಿ. ಇವಾಗ ಸದ್ಯಕ್ಕೆ ಅವರು ICU ನಲ್ಲಿ ಇದ್ದಾರೆ. ಸದ್ಯಕ್ಕೆ ಅವ್ರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಇದೆ. ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಹಾಗೂ ಅವ್ರದ್ದು ವೈಟಲ್ ಸೈನ್ಸ್ ಏನಿದೆ, BP ಹಾಗೂ ಮಿಕ್ಕಿದ್ದ ಏನೇನು ಅಂಗಾಂಗಗಳ ಕೆಲಸ ಇದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಮೆಡಿಸಿನ್ಸ್ ನಡೀತಾ ಇದೆ. ಅಂದ್ರೆ ಲೈಫ್ ಸಪೋರ್ಟ್ಸ್ ನಲ್ಲಿ ಇದ್ದಾರೆ. ಸೊ ಸದ್ಯದ ಪರಿಸ್ಥಿತಿನಲ್ಲಿ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡ್ತಾ ಇದೀವಿ. ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಕಂಡೀಷನ್ ಮಾತ್ರ ತುಂಬಾ ಕ್ರಿಟಿಕಲ್ ಇದೆ. ಚಿಕಿತ್ಸೆ ಸ್ಪಂದಿಸ್ತಿದೆ ಸರ್? ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ಸರ್. ಇಷ್ಟು ಬೇಗ ಹೇಳೋದು ಕಷ್ಟದ ವಿಷಯ. ತುಂಬಾ ಬೇಗ ಸರ್, ಇದು 24 ಗಂಟೆ ಕಾಲ ಅಷ್ಟೇ ಆಗಿರೋದು. ರೆಸ್ಪಾನ್ಸ್ ಇಷ್ಟು ಬೇಗ ಮಿದುಳಿಗೆ ಬಿದ್ದ ಏಟುಗಳಲ್ಲಿ ಇಷ್ಟು ಬೇಗ ರೆಸ್ಪಾನ್ಸ್ ನೋಡೋದು ಕಷ್ಟದ ಕೆಲಸ. ಪ್ರಯತ್ನ ಮಾಡ್ತಾ ಇದೀವಿ, ಟ್ರೀಟ್ಮೆಂಟ್ ಹೋಗ್ತಾ ಇದೆ. ಸೊ ನೋಡೋಣ. 24 ಗಂಟೆ ಸರ್ ಅಲ್ಲ ಸರ್, 48 ಗಂಟೆ ಆಯ್ತು. ಅವರು ಇನ್ನು 48 ಆಗಿಲ್ಲ ಸರ್, ಇವತ್ತು ಸಂಜೆಗೆ 48 ಆಗುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಮಿದುಳಿಗೆ ಬಿದ್ದಿರೋ ಏಟಿಗೆ ರೆಸ್ಪಾನ್ಸ್ ಅನ್ನೋದು ಮೊದಲ 2-3 ದಿವಸದಲ್ಲಿ ಅಷ್ಟು ಬೇಗ ಹೇಳಕ್ ಬರೋದಿಲ್ಲ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಡಾಕ್ಟರ್ ಸರ್, ಚಿಕಿತ್ಸೆ ಬಗ್ಗೆ ನನ್ನ ಹತ್ರ ಕೇಳಿ. ನಾನು ಸರ್, ನಮ್ಮ ಕಡೆಯಿಂದ ಬೆಸ್ಟ್ ಪಾಸಿಬಲ್ ಚಿಕಿತ್ಸೆ ಏನಿದೆ ಅದನ್ನ ನಾವು ಕೊಡ್ತಾ ಇದೀವಿ. ಸರ್, ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ನಾನೇ ಖುದ್ದಾಗಿ ಮಾತಾಡ್ತಾ ಇದೀನಿ ಅವ್ರ ಕಡೆ. ಮಾಹಿತಿ ಖಂಡಿತವಾಗ್ಲೂ ಹೋಗ್ತಾ ಇದೆ. ತಪ್ಪು ಮಾಹಿತಿ ಇವತ್ತೇನಾದ್ರು ಮಾಹಿತಿ ಮಾತಾಡಿದ್ರು ಸರ್ ಬೆಳಿಗ್ಗೆ? ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ವಿ. ಯಾರ ಹತ್ರ ಮಾತಾಡಿದ್ರು ಸರ್? ಅವರ ಕುಟುಂಬಸ್ಥರು ಇದ್ರು. ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ರು? ಇಲ್ಲ ಸರ್, ಅವ್ರ ಬ್ರದರ್ ಇದ್ರು, ಅವ್ರ ಬ್ರದರ್ ಇನ್ ಲಾ ಇದ್ರು. ಅವ್ರ ಕಡೆ ಇರೋರು ಎಲ್ಲರ ಕಡೆನೂ ಮಾತಾಡಿದೀನಿ. ದಯಮಾಡಿ ಮತ್ತೆ ನೀವು ಮಾಹಿತಿ ತಗೊಳ್ಳಿ, ನಿಮ್ಗೆ ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ. ಹೌದು, ಡೀಪ್ ಕೋಮಲ್ ಇದ್ದಾನೆ ಸರ್. ಎಷ್ಟು ಡ್ಯಾಮೇಜ್ ಆಗಿತ್ತು? ಮಿದುಳಿಗೆ ಸಾಕಷ್ಟು ಪೆಟ್ಟು ಬಿದ್ದಿದೆ. ಮಿದುಳಿನ ಕೆಲಸ ಏನಿದೆ ಸಾಕಷ್ಟು ನಡೀತಾ ಇಲ್ಲ. ಮಿದುಳಿಗೆ ತೀವ್ರ ಮಟ್ಟದಲ್ಲಿ ಪ್ರಮಾಣ ಬಿದ್ದಿದೆ. ಪರ್ಸೆಂಟೇಜ್ ಹಾಕಿ ಹೇಳೋದು ಕಷ್ಟದ ಕೆಲಸ. ಬಟ್ ಮಿದುಳಿನ ಕೆಲಸಕ್ಕೆ ತುಂಬಾ ಇಲ್ಲ, ಬ್ಲೀಡಿಂಗ್ ಎಲ್ಲ ಇತ್ತು. ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ಆಪರೇಷನ್ ಮಾಡಿದ್ವಿ. ಆಪರೇಷನ್ ಆಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ. ವೇಟ್ ಮಾಡಿ ಸರ್. ದಯಮಾಡಿ ಒಂದು ರಿಕ್ವೆಸ್ಟ್, ಟ್ರೀಟ್ ಮಾಡೋ ಡಾಕ್ಟರ್, ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ದಯಮಾಡಿ ಅದ್ರ ಬಗ್ಗೆ ಕೇಳಬೇಡಿ. ಏನಾಯ್ತು ಅಂದ್ರೆ ಹಾಸ್ಪಿಟಲ್ ಸಿಬ್ಬಂದಿಯವ್ರ ಹತ್ರ ನೀವು ಮಾತಾಡಿ ಸರ್. ಒಳಗಡೆ ಬರಕ್ ಬಿಡಲ್ಲ ಸರ್, ಇನ್ನು ವಾಶ್ರೂಮ್ಗೆ ಬಿಡಲ್ಲ ಸರ್. ನೋಡಿ, ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡೋ ಡಾಕ್ಟರ್ ನಾನು. ಚಿಕಿತ್ಸೆ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ದಯಮಾಡಿ ಕೇಳಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಡಾಕ್ಟರ್ ಶ್ರೀದತ್ ಅಂತ, ನ್ಯೂರೋ ಸರ್ಜನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.